ಎಲ್ಲರಿಗೂ ವಂದನೆಗಳು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಸೀತಾಯ ಪತಯೇ ನಮಃ. ಸೀತಾಯ ಪತಯೇ ನಮಃ. ರಾಮಾಯ ರಾಮನಿಗೆ ಶ್ರೀರಾಮಚಂದ್ರನ್ನು ಕುಲ ಗುರುಗಳಾದ ಬ್ರಹ್ಮರ್ಷಿ ವಸಿಷ್ಠರು, ಪಾರ್ವತೀ ರಮಣ, ಶಿವನೇ ಮುಂತಾದವರು ರಾಮ ರಮತೆ ಇತಿ ರಾಮಃ ರಂ ಕ್ರೀಡಾಯಾಮ್ ಎಲ್ಲರನ್ನೂ ಆನಂದಪಡಿಸುವವನೆಂದು ಕರೆಯುತ್ತಾರೆ. ರಾಮಭದ್ರಾಯ ರಾಮಭದ್ರನಿಗೆ ತಂದೆಯಾದ ದಶರಥ ಮಹಾರಾಜನ ಪುತ್ರ ಪ್ರೇಮದಿಂದ ಮಂಗಲ ಸ್ವರೂಪನಾದ ಶ್ರೀರಾಮನನ್ನು ರಾಮಭದ್ರ, ಭದ್ರ ಅಂದರೆ ಮಂಗಲ, ರಾಮಭದ್ರನೆಂದು ಕರೆಯುತ್ತಾರೆ. ರಾಮಚಂದ್ರಾಯ ರಾಮಚಂದ್ರನಿಗೆ ತಾಯಿಯಾದ ಕೌಸಲ್ಯಾದೇವಿಯು ತನ್ನ ಚಂದಿರನಂತಹ ಮುಖವುಳ್ಳ ಸುಂದರ ಶಿಶುವನ್ನು ಮುದ್ದಿಕ್ಕುತ್ತ ರಾಮಚಂದ್ರನೆಂದು ಕರೆದಳು. ವೇಧಸೇ ವೇಧಸನಿಗೆ ವೈದಿಕ ಋಷಿಗಳು ಆತನನ್ನು ಸಮಸ್ತ ಸೃಷ್ಟಿಯ ಪರಮ ಕಾರಣಕರ್ತನೆಂದು ತಿಳಿದು ವೇದಾಹ ವೇದಸ್ ಶಬ್ದ ವಿದಧಾತಿ ಇತಿ ವಿಶೇಷವಾದ ಜಗತ್ತನ್ನು ನಿರ್ವಿಶೇಷತ್ವದಿಂದ ಉಂಟು ಮಾಡುವವನು ಎಂದು ಸ್ತುತಿಸಿದರು. ರಘುನಾಥಾಯ ರಘುನಾಥನಿಗೆ ರಾಜ್ಯದ ಪ್ರಜೆಗಳೆಲ್ಲ ಶ್ರೀರಾಮನನ್ನು ತಮ್ಮ ಒಡೆಯನೆಂದು ತಿಳಿದು ಹೇ ರಘುನಾಥನೇ ರಘು ಲಂಘತಿ ಜ್ಞಾನಸೀಮಾಂ ಪ್ರಾಪ್ನೋತಿ ಇತಿ ಭವಸಾಗರವನ್ನು ದಾಟಿ ಬ್ರಹ್ಮ ಜ್ಞಾನವೆಂಬ ದಡವನ್ನು ಹೊಂದಬಲ್ಲವನಾದ ಜೀವನು, ಅಂತಹ ಜೀವರೊಡೆಯನೇ ರಘುನಾಥನು ಎಂದು ಸಂಬೋಧಿಸಿದರು. ನಾಥಾಯ ನಾಥನಿಗೆ ಸೀತಾ ಮಾತೆಯಾದರೂ ತನ್ನ ಪತಿಯನ್ನು ನಾಥ ನನ್ನ ಸ್ವಾಮಿಯೇ ಎಂದು ಕರೆಯುತ್ತಿದ್ದರು. ನಾಥತಿ ಈಶ್ವರೋ ಭವತೀತಿ ನಾಥಃ ನಾಥನಾಗುತ್ತಾನೆ, ಅಧಿಪತಿಯಾಗುತ್ತಾನಾದ್ದರಿಂದ ನಾಥನು. ಸೀತಾಯ ಪತಯೇ ಸೀತೆಯ ಪತಿಗೆ ರಾಮ ಸೀತೆಯರ ಸಖ ಸಖಿಯರು ಮಿತ್ರರು ರಾಮನನ್ನು ಸೀತಾಪತೆ ಎಂದು ಕರೆಯುತ್ತಿದ್ದರಂತೆ. ನಮಃ ನಮಸ್ಕಾರವು. ಅಂತಹ ಆದರ್ಶ ಶಿಷ್ಯ ಮರ್ಯಾದಾ ಪುರುಷೋತ್ತಮ ಧರ್ಮಮೂರ್ತಿ ದಾಶರಥಿ ಕೌಸಲ್ಯಾನಂದ ವರ್ಧನ ಪರಬ್ರಹ್ಮ ಸ್ವರೂಪ ಪ್ರಜಾರಂಜಕ ವೈದೇಹೀ ರಮಣ ಶ್ರೀರಾಮಚಂದ್ರನಿಗೆ ನಮಸ್ಕಾರ. ಇದು ಈ ಲೋಕಪ್ರಸಿದ್ಧ ರಾಮಸ್ತುತಿ ಶ್ಲೋಕದ ಪರಮಾದ್ಭುತ ಗೂಢಾರ್ಥವಾಗಿದೆ.